ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ದೂರು ನೀಡಲು ಹೋದ ದಲಿತ ಯುವತಿಗೆ ಜಾತಿ ನಿಂದನೆ ಆರೋಪ ವ್ಯಕ್ತವಾಗಿದೆ. ದೂರು ಸ್ವೀಕರಿಸದೆ ಯುವತಿಯನ್ನು ಠಾಣೆಯಿಂದ ಹೊರಹಾಕಿದ ಡಿವೈಎಸ್ಪಿ. ಬೆಳಗಾವಿ ಜಿಲ್ಲೆ ಅಥಣಿ ಠಾಣೆ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ದರ್ಪ ತೋರಿದ್ದಾರೆ. ಮಹಿಳೆ ಮೇಲೆ ನಂಬಿಸಿ ಕೈಕೊಟ್ಟ ಡಾಕ್ಟರ್ ವಿರುದ್ಧ ದೂರು ನೀಡಲು ಹೋಗಿದ್ದ ಯುವತಿ ಅಥಣಿಯ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯನಾಗಿರುವ ಸಾಗರ್ ಬಾವಿ ಮದುವೆ ಆಗುವುದಾಗಿ ನಂಬಿಸಿ 6 ತಿಂಗಳಿನಿಂದ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಡಾಕ್ಟರ್ ಸಾಗರ್ ವಿರುದ್ಧ ಸಂತ್ರಸ್ತೆ ನರ್ಸ್ ದೂರು ನೀಡಲು ಹೋದಾಗ ಘಟನೆ ನಡೆದಿದೆ. ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಪೇದೆ ಸದಾಶಿವ ಪಾಟೀಲ್ ರಿಂದ ಜಾತಿ ನಿಂದನೆಯಾಗಿದೆ. ನೊಂದ ಯುವತಿಯಿಂದ ಬೆಳಗಾವಿ ಎಸ್ಪಿ ಬಳಿ ಘಟನೆ ಬಗ್ಗೆ ವಿವರಣೆ ನೀಡಲು ಹೋಗಿದ್ರು. ಡಿವೈಎಸ್ಪಿ ಹಾಗೂ ಪೊಲೀಸ್ ಪೇದೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಸ್ಪಿ ಆದೇಶ ಹೊರಡಿಸಿದ್ದಾರೆ. ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರಿಂದ ಆದೇಶ ಹೊರಡಿಸಲಾಗಿದೆ. ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಪೊಲೀಸ್ ಪೇದೆ ವಿರುದ್ಧ ಅಥಣಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ದೂರು ನೀಡಲು ಹೋದ ದಲಿತ ಯುವತಿಗೆ ಜಾತಿ ನಿಂದನೆ ಮಾಡಿದ್ದಾರಂತೆ. ದೂರು ಸ್ವೀಕರಿಸದೆ ಯುವತಿಯನ್ನು ಠಾಣೆಯಿಂದ ಹೊರಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ಠಾಣೆ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಮಹಿಳೆಯೊಬ್ಬರ ಮೇಲೆ ದರ್ಪ ತೋರಿದ್ದಾರಂತೆ. ನಂಬಿಸಿ ಕೈಕೊಟ್ಟ ಡಾಕ್ಟರ್ ವಿರುದ್ಧ ದೂರು ನೀಡಲು ಹೋಗಿದ್ದ ಯುವತಿ ಅಥಣಿಯ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯನಾಗಿರುವ ಸಾಗರ್ ಬಾವಿ ಮದುವೆಯಾಗುವುದಾಗಿ ನಂಬಿಸಿ ಸಾಗರ್ ಬಾವಿ 6 ತಿಂಗಳಿನಿಂದ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಂತೆ ಯುವತಿಯನ್ನ. ಡಾಕ್ಟರ್ ಸಾಗರ್ ವಿರುದ್ಧ ಸಂತ್ರಸ್ತೆ ನರ್ಸ್ ದೂರು ನೀಡಲು ಹೋದಾಗ ಘಟನೆ ನಡೆದಿದೆ. ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಪೇದೆ ಸದಾಶಿವ ಪಾಟೀಲ್ ರಿಂದ ಜಾತಿ ನಿಂದನೆಯಾಗಿದ್ದು, ನೊಂದ ಯುವತಿಯಿಂದ ಬೆಳಗಾವಿ ಎಸ್ಪಿ ಬಳಿ ಘಟನೆ ಬಗ್ಗೆ ವಿವರಣೆ ನೀಡಲು ಹೋಗಿದ್ರು. ಡಿವೈಎಸ್ಪಿ ಹಾಗೂ ಪೊಲೀಸ್ ಪೇದೆ ವಿರುದ್ಧ ಎಸ್ಪಿ ಕ್ರಮ ಕೈಗೊಳ್ಳುವಂತೆ ಆದೇಶ ಹೊರಡಿಸಿದ್ದಾರೆ. ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರಿಂದ ಆದೇಶ ಹೊರಡಿಸಲಾಗಿದ್ದು, ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಹಾಗೂ ಪೊಲೀಸ್ ಪೇದೆ ಸದಾಶಿವ ಪಾಟೀಲ್ ಅವರ ವಿರುದ್ಧ ಅಥಣಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.